ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾನು ನಿಮ್ಮ ಹರ್ಷಿತಾ ತುಮಕೂರಿನಿಂದ. ವೆಲ್ಕಮ್ ಟು ಕ್ವಿಕ್ಲಿ ಸ್ಪೀಕ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಜ್ಞಾನಜ್ಯೋತಿ ರಾಷ್ಟ್ರೀಯ ವಿದ್ಯಾಲಯ ಚೇಳೂರು. ಡಿಯರ್ ಫ್ರೆಂಡ್ಸ್, ಮನುಷ್ಯನಿಗೆ ಎಷ್ಟೆಲ್ಲ ಆಸೆಗಳಿರ್ತಲ್ವ, ಬಯಕೆಗಳಿರ್ತಲ್ವ. ಹಾಗಾದರೆ ಆ ಬಯಕೆಗಳೆಲ್ಲ ಏನು ಅಂದರೆ, ಮನುಷ್ಯನಿಗೆ ದುಡ್ಡು ಬೇಕು, ಮನೆ ಬೇಕು, ಆಸ್ತಿ ಬೇಕು, ಅಂತಸ್ತು ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಹೀಗೆ ನಾನಾ ರೀತಿಯಾದಂತಹ ಬಯಕೆಗಳು, ಇಷ್ಟಗಳು, ಆಸೆಗಳಿರುತ್ತೆ. ಸೊ ಅದಕ್ಕೆ ಒಂದು ಮಾತಿದೆ, ವಾಂಟ್ ಲೆಸ್ ಲಿವ್ ಮೋರ್ ಅಂತ. ಹಾಗಂದರೆ ಕಡಿಮೆ ಬಯಸು ಹೆಚ್ಚು ಬದುಕು ಅಂತ. ಸೊ ನಾನು ಈ ಕ್ಲಾಸಲ್ಲಿ ಯಾಕೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ, ಯಾಕಂದರೆ ನಾವು ಇಂಗ್ಲೀಷ್ ಕಲಿಯೋದಕ್ಕೆ ಹೋಗ್ತಾ ಇದ್ದೀವಿ. ಇಂಗ್ಲೀಷ್ನ ಕಲಿಯೋದಕ್ಕೆ ಹೋಗ್ತಾ ಇದ್ದೀವಿ, ಅದು ಹೇಗೆ ಈಸಿಯಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ. ಸೊ ಅದಕ್ಕೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ, ನಾನಾಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಯಾವಾಗಲೂ ಬೇಕು 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 ಅಂತಲೇ ಇರ್ತೀವಿ. ಸೊ ಈ ಬೇಕು ಅನ್ನೋ ಪದದ ಅರ್ಥ ಮತ್ತು ವಾಕ್ಯವನ್ನು ತಿಳಿಸೋದಕ್ಕೋಸ್ಕರ ಈ ಟಾಪಿಕನ್ನು ತಗೊಂಡಿದ್ವಿ. ಇಷ್ಟೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದು, ಓಕೆನಾ? ಸೊ ಹಾಗಾದರೆ today's topic is how to use want and how to make sentence. want ಅನ್ನೋದನ್ನು ಬಳಸ್ಕೊಂಡು ಹೇಗೆ ಸೆಂಟೆನ್ಸ್ ಮಾಡೋದು ಮತ್ತು ಅದರ ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ವಾಂಟ್ ಅಂದರೆ ಬೇಕು, ಡಿಸೈರ್ ಅಂತಲೂ ಹೇಳ್ತಾರೆ, ಅಂದರೆ ಬಯಕೆಗಳು ಅಂತಲೂ ಕೂಡ ಹೇಳ್ತಾರೆ. ಸೊ ಇದನ್ನು ಇಂಗ್ಲೀಷಲ್ಲಿ ವಾಂಟ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಬೇಕು ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಕ್ಲಾಸಲ್ಲಿ ನಾವು ಪರ್ಫೆಕ್ಟ್ ಆಗೋಣ ಯಾವುದ್ರ ಬಗ್ಗೆ, ವಾಂಟ್. ಓಕೆ ಸ್ನೇಹಿತರೆ, ನಿಮಗೆ ಆಲ್ರೆಡಿ ಗೊತ್ತು, ನಮ್ಮ ರೈಟ್ ಹ್ಯಾಂಡಲ್ಲಿ ಐ, ಯು, ವಿ, ದೇ, ಹಾಗೆ ಲೆಫ್ಟ್ ಹ್ಯಾಂಡಲ್ಲಿ ಹಿ, ಶಿ, ಇಟ್ ಪ್ರೊನೌನ್ಸ್ ಇದೆ ಅಂತ. ಸೊ ನಾನು ಯಾಕೆ ಇದನ್ನು ಹೇಳ್ಕೊಟ್ಟೆ, ನಾವು ಯಾವಾಗಲೂ ನಾನು ಅಂತಲೇ ಬಯಸ್ತೀವ, ನನಗೆ ಬೇಕು ಅಂತಲೇ ಹೇಳ್ತೀವ? ಇಲ್ಲ ತಾನೆ. ಸೊ ಅವ್ರಿಗೆ ಬೇಕು, ನಮಗೆ ಬೇಕು, ನಿಮಗೆ ಬೇಕು, ಅವಳಿಗೆ ಬೇಕು, ಅವರಿಗೂ ಕೂಡ ಬೇಕು, ಅವನಿಗೂ ಕೂಡ ಬೇಕು. ಸೊ ಇದನ್ನು ಸೆಂಟೆನ್ಸ್ ಮಾಡೋದಕ್ಕೆ ಏನು ಬೇಕು? ಐ ನಾನು, ಯು ನೀನು, ವಿ ನಾವು, ದೇ ಅವರು ಬೇಕಲ್ವಾ? ಸೊ ಹಾಗೆ ಹಿ ಅವನು, ಶಿ ಅವಳು, ಇಟ್ ಇದೆಲ್ಲ ಬೇಕು ತಾನೇ ನಮಗೆ ಸೆಂಟೆನ್ಸ್ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ತಿಳಿಸ್ಕೊಟ್ಟಿದ್ದು. ಸೊ ನೌ ಲೆಟ್ ವಿ ಸ್ಟಾರ್ಟ್ ದ ಸೆಂಟೆನ್ಸ್. ಓಕೆ, ನನಗೆ ಮೊಬೈಲ್ ಬೇಕು. ನಾನು ಅಂದರೆ ಐ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ನೌ ವಿ ಲರ್ನ್ಡ್ ವಾಂಟ್, ಬೇಕು. ವಾಂಟ್ ಅಂದರೆ ಬೇಕು ಅನ್ನೋದು ಕಲ್ತ್ಕೊಂಡಿದ್ವಿ. ಸೊ ಈಸಿ ಟು ಮೇಕ್ ಎ ಸೆಂಟೆನ್ಸ್, ಈಸಿ ಆಗುತ್ತೆ ನೋಡಿ ಇವಾಗ ಸೆಂಟೆನ್ಸ್ ಮಾಡೋದಕ್ಕೆ. ಐ ನಾನು, ಬೇಕು ವಾಂಟ್, ಐ ವಾಂಟ್ ಮೊಬೈಲ್. ಎಷ್ಟು ಈಸಿ ಅಲ್ವಾ? ಸೊ ನಿನಗೆ ಮೊಬೈಲ್ ಬೇಕು, ಯು ವಾಂಟ್ ಮೊಬೈಲ್. ಹಾಗೆ ನಮಗೂ ಮೊಬೈಲ್ ಬೇಕು, ವಿ ವಾಂಟ್ ಮೊಬೈಲ್. ಹಾಗೆ ಅವರಿಗೂ ಕೂಡ ಮೊಬೈಲ್ ಬೇಕು, ದೇ ವಾಂಟ್ ಮೊಬೈಲ್. ಓಕೆ, ಹಾಗೆ ಅವನಿಗೂ ಕೂಡ ಮೊಬೈಲ್ ಬೇಕು, ಹಿ ಅಂದರೆ ಅವನು. ಸೊ ವಾಂಟ್ ಅಂದರೆ ಬೇಕು, ಹಿ ವಾಂಟ್ಸ್ ಮೊಬೈಲ್. ಓಕೆ, ಸೊ ಶಿ ವಾಂಟ್ಸ್ ಮೊಬೈಲ್. ಸೊ ಇಟ್ ವಾಂಟ್ಸ್ ಮೊಬೈಲ್ ಅನ್ನೋದಕ್ಕಿಂತ ಇಟ್ ಪ್ಲೇಸಲ್ಲಿ ನಾವೇನು ಮಾಡೋಣ, ಅನಿಮಲ್ಸು, ಬರ್ಡ್ಸು, ಥಿಂಗ್ಸ್ನ ಹೇಳೋಣ. ಓಕೆ, ಒಂದು ನೇಮ್ ತೊಗೊಳ್ತೀನಿ, ಕ್ಯಾಟ್ ಅಂತ. ಕ್ಯಾಟ್ ವಾಂಟ್ಸ್ ಮಿಲ್ಕ್. ಕ್ಯಾಟಿಗೂ ಕೂಡ ಹಾಲು ಬೇಕು, ಅಂದರೆ ಬೆಕ್ಕಿಗೂ ಕೂಡ ಏನು ಬೇಕು? ಹಾಲು ಬೇಕು. ಅರ್ಥ ಆಯ್ತಲ್ವಾ? ಸೊ ಕ್ಯಾನ್ ಐ ರಿಪೀಟ್ ಒನ್ಸ್ ಮೋರ್? ಐ ವಾಂಟ್ ಮೊಬೈಲ್, ನನಗೆ ಮೊಬೈಲ್ ಬೇಕು. ಯು ವಾಂಟ್ ಮೊಬೈಲ್, ನಿನಗೂ ಕೂಡ ಮೊಬೈಲ್ ಬೇಕು. ವಿ ವಾಂಟ್ ಮೊಬೈಲ್, ನಮಗೂ ಮೊಬೈಲ್ ಬೇಕು. ದೇ ವಾಂಟ್ ಮೊಬೈಲ್, ಅವ್ರಿಗೂ ಕೂಡ ಮೊಬೈಲ್ ಬೇಕು. ಹಿ ವಾಂಟ್ಸ್ ಮೊಬೈಲ್, ಅವನಿಗೂ ಕೂಡ ಮೊಬೈಲ್ ಬೇಕು. ಶಿ ವಾಂಟ್ಸ್ ಮೊಬೈಲ್, ಅವಳಿಗೂ ಕೂಡ ಮೊಬೈಲ್ ಬೇಕು. ಸೊ ಕ್ಯಾಟ್ ವಾಂಟ್ಸ್ ಮಿಲ್ಕ್, ಬೆಕ್ಕಿಗೂ ಏನು ಬೇಕು? ಹಾಲು ಬೇಕು. ಸೊ ಈ ಬೇಕು ಅನ್ನೋ ಆಸೆ ಎಷ್ಟೆಲ್ಲ ಇರುತ್ತಲ್ಲ. ಸೊ ಫ್ರೆಂಡ್ಸ್, ನಿಮಗೆ ಅರ್ಥ ಆಗಿದೆ ಮತ್ತು ವಾಂಟ್ ಅಂದರೆ ಏನು ಮತ್ತು ಇದನ್ನು ಹೇಗೆ ಸೆಂಟೆನ್ಸ್ ಮಾಡೋದು ಅಂತ. ಓಕೆನಾ? ಓಕೆ, ನಾವು ಯಾವಾಗಲೂ ಬೇಕು ಅಂತಲೇ ಕೇಳ್ತೀವ? ಇಲ್ಲ, ಕೆಲವೊಂದು ಸಲ ನನಗೆ ಬೇಡ, ನನಗೆ ಮೊಬೈಲ್ ಬೇಡ, ನಂಗೆ ಚಾಕ್ಲೇಟ್ ಬೇಡ, ನನಗೆ ಇಡ್ಲಿ ಬೇಡ. ಕೆಲವೊಂದು ಸಲ ನಾವು ನೆಗೆಟಿವ್ ಆಗೂ ಹೇಳ್ತೀವಿ ನನಗೆ ಬೇಡ ಅಂತ, ಅಲ್ವಾ? ಎಲ್ಲಿ ಪಾಸಿಟಿವ್ನೆಸ್ ಇರುತ್ತೋ ಅಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ, ಅಲ್ವಾ? ಸೊ ಈ ಕ್ಲಾಸಲ್ಲಿ ನಾವು ಏನು ತಿಳ್ಕೊಂಡ್ವಿ, ವಾಂಟ್ ಅಂದರೆ ಏನು, ಬೇಕು ಅಂತ ತಿಳ್ಕೊಂಡ್ವಿ. ಸೊ ಈ ಕ್ಲಾಸಲ್ಲಿ ನನಗೆ ಬೇಕು ಅಂತ ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ತಿಳ್ಕೊಳ್ಳೋಣ, ಬೇಡ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಬೇಕು ಅನ್ನೋ ಪದವನ್ನು ಬಳಸ್ಕೊಂಡು ಸೆಂಟೆನ್ಸ್ ಚೆನ್ನಾಗಿ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕಲಿಸಿ. ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ ಟು ಯು ಆಲ್.